ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತಿಪ್ಪು ಕನ್ನಡಿಗ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ಬ್ಲಾಗ್ನ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇರೋದು 2 ವರ್ಷ ಹಿಂದೆನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅನಾವಶ್ಯಕ ಆಕ್ಸಿಡೆಂಟ್ ಆಗೋಯ್ತು, ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ ಆಕ್ಸಿಡೆಂಟ್ ಆಗೋಯ್ತು, ಇನ್ನೂ ರಿಕವರಿ ಆಗಿಲ್ಲ. ಬಟ್ ಡಾಕ್ಟರ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಆಕ್ಸಿಡೆಂಟ್ನ ಪಕ್ಕದಲ್ಲಿಟ್ಟು ಏನಾದರೂ ಒಂದು ಮಾಡಬೇಕು ಅಂತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ನಮ್ಮೂರು ಯಾವುದು ಏನು ಅಂತ ನಿಮ್ಗೆ ಕೂಡ ತಿಳಿಸ್ಕೊಡ್ತೀನಿ, ನೋಡಿ. ಸೊ ಇದು ಬಂದ್ಬಿಟ್ಟು ನಮ್ಮೂರು. ಲೈಟ್ ಹಾಕೋ ಗಪ್ಪತ್ತೈತೆ. ಸೊ ಇದು ಬಂದ್ಬಿಟ್ಟು ನಮ್ಮೂರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೊನೆಯದಾದಂಥ ಹಳ್ಳಿ ಬಸವಾಪುರ. ಇದು ಚಿಕ್ಕದಾಗಿ ಡೀಟೇಲ್ಸ್. ಸೊ ಈಗ ನಾನು ಹೇಳಕ್ಕೆ ಬಂದಿರೋ ವಿಷಯ, ಸೊ ಆಕ್ಸಿಡೆಂಟ್ ಹೇಗಾಯಿತು, ಎಲ್ಲಿಗೆ ಹೊಡ್ತಾ ಬಿತ್ತು, ಯಾವ ಥರ ರಿಕವರಿ ಆಗ್ತಿದೆ ಅಂತ ಅದ್ರ ಬಗ್ಗೆ ವಿಷಯನ ಈಗ ನಿಮ್ಮ ಹತ್ರ ಹಂಚ್ಕೊತೀನಿ. ವಿಡಿಯೋ ಲೆಂತಿ ಆಗಿರುತ್ತೆ, ಸೊ ಬೇಜಾರಾಗದೆ ಕೊನೆವರೆಗೂ ನೋಡಿ. ಸ್ಟಾರ್ಟ್ ಮಾಡ್ತೀನಿ. ಲೈಟ್ ಕೂಡ ಗಪ್ ಅಂತ ಐತೆ. ಕರೆಂಟ್ ಹೋಗ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಸ್ಟಾರ್ಟ್ ಮಾಡ್ತೀನಿ. 2023 ಫೆಬ್ರವರಿ ಆ ಟೈಮಲ್ಲಿ ನನಗೆ ಆಕ್ಸಿಡೆಂಟ್ ಆಗುತ್ತೆ. ಹೊಳಲ್ಕೆರೆ ಚಿಕ್ಕಚಾಜೂರು ಹೊಳಲ್ಕೆರೆ ಸರ್ಕಲಲ್ಲಿ ರೋಡ್ ಮಾಡ್ತಿದ್ರು 2023ರಲ್ಲಿ. ಮಾಡಬೇಕಾದ್ರೆ ನಾನು ನನ್ನ ಫ್ರೆಂಡು ಬೈಕಲ್ಲಿ ಹೋಗ್ತಾ ಇರ್ತೀವಿ. ಶಿವಮೊಗ್ಗ ಟು ದುರ್ಗ ಹೈವೇ. ನಾವೊಂದು ಲಿಮಿಟ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ, ಒಂದು 70-80ರಲ್ಲಿ. NS 200 ಅವಾಗ ನನ್ನ ಹತ್ರ ಗಾಡಿ ಇತ್ತು, NS 200. ನಾನು ಆ ಟೈಮಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ NS 200 ತಗೊಂಡಿದ್ದೆ. ಆ ಟೈಮಲ್ಲಿ ಹೋಗ್ಬೇಕಾದ್ರೆ ನನ್ನ ಫ್ರೆಂಡು ಬೈಕ್ನ ಹೊಡಿತಿದ್ದ. ಒಂದು 70-80 ಸ್ಪೀಡಲ್ಲಿ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಅಲ್ಲಿನೂ ರೋಡ್ ಮಾಡ್ತಾ ಇದ್ರು. ಸೊ ಅವನು ಕೂಡ ನಾರ್ಮಲ್ಲಾಗಿ ಹೋಗ್ತಾ ಇದ್ದ. ಚಿಕ್ಕಚಾಜೂರಿಂದ ಸಡನ್ಲಿ ಏನಾಯಿತು ಅಂದರೆ, ಒಂದು ಬಜಾಜ್ ಆಟೋ, ಲಗೇಜ್ ಆಟೋ, ಪ್ಯಾಸೆಂಜರ್ ಆಟೋ ಆಗಿದ್ದರೆ ಗೊತ್ತಿಲ್ಲ ಬಚಾವಾಗ್ತಿದ್ವೇನೋ. ಬಟ್ ಲಗೇಜ್ ಆಟೋ ಬಂತು ಸಡನ್ಲಿ. ಆ ಆಟೋ ರೋಡ್ ಕ್ರಾಸ್ ಮಾಡೋಕ್ಕೆ ಬಂದಿದ್ದೆ. ನಾವು ಹೈವೇಲಿದ್ದಾರೆ. ಸಡನ್ಲಿ ಬ್ರೇಕ್ ಹೊಡೆದ್ಬಿಟ್ಟ. ಬ್ರೇಕ್ ಹೊಡೆದಾನೆ ನಾನು ಮೊಣಕಾಲು ಹಿಂದೆ ಕುಂತಿದ್ದೆ, ಮೊಣಕಾಲಿಗೆ ಹೊಡ್ತಾ ಬಿತ್ತು. ಸೊ ಹೊಡ್ತಾ ಬಿದ್ದಾದ್ಮೇಲೆ ನಂಗೆ ಮೂರ್ಛೆ ಹೋಯ್ತು. ಅಲ್ಲಿಂದ ಮೂರ್ಛೆ ಹೋದ ತಕ್ಷಣ ಅಲ್ಲೇ ಪಕ್ಕದಲ್ಲಿದ್ದಂಥ ಹೊಳಲ್ಕೆರೆಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಅಲ್ಲೇ ಇದ್ದಂಥವ್ರು ಸೇರಿಸಿ ಅಲ್ಲಿ ಆಗಲ್ಲ ಇದು ಅಂತ ಹೇಳಿದ್ಮೇಲೆ, ಗೌರ್ಮೆಂಟ್ ಆಸ್ಪತ್ರೆ ಅಂದಾಗ ಎಲ್ರಿಗೂ ಸಹಜ ಗೊತ್ತಿರುತ್ತೆ ಅಲ್ಲಿ ಏನೋ ಹೆಚ್ಚಿನ ಚಿಕಿತ್ಸೆ ಪಡ್ಕೊಳಕ್ಕಾಗಲ್ಲ ಅಂತ. ಸೊ ಅಲ್ಲಿಂದ ನಮ್ಮ ಮನೆಯವರು ಎಲ್ಲ ಬರ್ತಾರೆ. ಬಂದಾದಮೇಲೆ ನನ್ನನ್ನು ನೋಡಿ ನಾನು ಮೂರ್ಛೆ ಹೋಗಿದ್ದೆ. ಸೊ ಹೆದರ್ಕೊಂಡು ಎಲ್ಲರೂ ಕೂಡ ಶಿವಮೊಗ್ಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಶಿವಮೊಗ್ಗ ಮೆಟ್ರೋ ಆಸ್ಪತ್ರೆಗೆ ಫಸ್ಟ್ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಡಾಕ್ಟ್ರೆಲ್ಲ ನೋಡ್ತಾರೆ, ಎಕ್ಸ್ರೇ ಮಾಡ್ತಾರೆ. ಸೊ ಅವರು ಹೇಳ್ತಾರೆ ಮೊಣಕಾಲು ಚಿಪ್ಪು ಪೂರ್ತಿ ಪುಡೆ ಆಗಿದೆ, ಬೋನ್ನೇ ಅಲ್ಲಿಗೆ ಆಕ್ಸಿಡೆಂಟು ಹೊಡ್ತಾ ಬಿದ್ದು. ಆಕ್ಸಿಡೆಂಟ್ ಆಗಿದ ತಕ್ಷಣವೇ ಬೋನ್ನೇ ಇದೆಯಲ್ಲ ಅದಕ್ಕೆ ಹೊಡ್ತಾ ಬಿದ್ದು ಮೊಣಕಾಲು ಚಿಪ್ಪೆಲ್ಲ ಪುಡಿ ಆಗಿದೆ ಅಂತ ಹೇಳ್ತಾರೆ. ಹೇಳಿದ್ದಾದ್ಮೇಲೆ ಇನ್ನೇನು ಮಾಡೋದು ಅಂತ ನಾವು ಕೂಡ ಸುಮ್ಮನಿದ್ವಿ. ನನ್ನ ಜೊತೆ ಇದ್ದನಿಗೂ ಅವನಿಗೂ ಕೂಡ ಆಂಕೆಲ್ ಹತ್ರ ಲೆಫ್ಟ್ ಕಾಲ್ ಆಂಕೆಲ್ ಹತ್ರ ಅವನಿಗೂ ಕೂಡ ಮೂಳೆ ಕಟ್ಟಾಗಿತ್ತು. ಸೊ ಅವರಪ್ಪನೂ ಕೂಡ ಇನ್ನೇನು ಮಾಡೋದು ಇಲ್ಲ ಹಿಂಗೆ ಹೇಳ್ತಾ ಇದ್ದಾರೆ. ಸೊ ಮಣಿಪಾಲ್ ಕಸ್ತೂರಿಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಡಿಸಿಷನ್ ಮಾಡಿದ್ವಿ. ಡಿಸಿಷನ್ ಮಾಡಿದರು. ಆ ಡಿಸಿಷನ್ ಮಾಡಿದ್ಮೇಲೆ ನಮ್ಮ ಚಿಕ್ಕಪ್ಪ ನಮ್ಮ ಮಾಮ ಎಲ್ಲರೂ ಕೂಡ ಸರಿ ನಾವು ಹೋಗೋಣ ಅಂತ ಡಿಸಿಷನ್ ಮಾಡಿದ್ವಿ. ಮಾಡಾದ್ಮೇಲೆ ಅಲ್ಲಿಗೆ ಹೋದ್ವಿ, ಕಸ್ತೂರ್ಬಾ ಹಾಸ್ಪಿಟ್ಲು. ಅಲ್ಲಿಗೆ ಹೋದ್ವಿ. ಅಲ್ಲ ಆಪ್ರೇಷನ್ ಎಲ್ಲ ಮಾಡಿದರು. 1 ತಿಂಗಳು ಅಲ್ಲೇ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ನಂತರ ಮೆಲ್ಲಕ್ಕೆ ಕಾಲ ಫೋಲ್ಡ್ ಮಾಡೋಕ್ಕೆ ಹೇಳಿದರು. ಸೊ ಫೋಲ್ಡ್ ಮಾಡೋಕ್ಕೆ ಸ್ವಲ್ಪ ಕೂಡ ನನ್ನ ಕೈಯಲ್ಲಿ ಆಗಲಿಲ್ಲ. ಯಾಕೆಂದರೆ ಕರೆಕ್ಟಾಗಿ ಮೊಣಕಾಲಿಗೆ ಹೊಡ್ತಾ ಬಿದ್ದಿತ್ತು. ಮೊಣಕಾಲು ಚಿಪ್ ಕೂಡ
ಪುಡಿ ಆಗಿತ್ತು, ಅದನ್ನು ಹಾಕೋಕ್ಕೂ ಬರಲ್ಲ ಅಂತ ಕೂಡ ಹೇಳಿದರು. ನಮ್ಮ ಮನೆಯವರೆಲ್ಲ ಸೇರಿ ರೀಪ್ಲೇಸ್ಮೆಂಟ್ ಆದ್ರೂ ಮಾಡಿ ಅಂತ ಹೇಳಿದರು. ಸೊ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ 30 ವರ್ಷ ಆಗಿರಬೇಕು ಮಿನಿಮಮ್ ಅಂತ ಹೇಳಿದರು. ಸೊ 30 ವರ್ಷ ಆಗಿಲ್ಲ. ಈಗೆಲ್ಲರೂ ರೀಪ್ಲೇಸ್ಮೆಂಟ್ ಮಾಡಿದರೆ 21-22 ವರ್ಷಕ್ಕೆ ಅವನಿಗೆ ಅಷ್ಟು 30 ವರ್ಷಕ್ಕೆ ಮೂಳೆ ಬೆಳವಣಿಗೆ ಇರುತ್ತೆ. ಆವಾಗ ಅವನಿಗೆ ನೋವು ಅನ್ನೋದು ಅದು ಕಾಡುತ್ತೆ. ಆಮೇಲೆ ಲೈಫ್ ಲಾಂಗ್ ಅವನ ನೋವದೇ ಕಾಡಬೇಕಾಗುತ್ತೆ. ಮಿಸ್ ಆದರೆ ಕಾಲು ಕೂಡ ಕಟ್ ಮಾಡಬೇಕು ಅಂತ ಹೇಳ್ತಾರೆ ಡಾಕ್ಟ್ರು. ಸೊ ಹಂಗೆ ಹೇಳಿದ ಮೇಲೆ ನಾವಿನ್ನೇನು ಮಾಡೋದು? ಸೊ ಇದನ್ನೇ ಅವ್ರು ಹೇಳಿದರು, ಇದನ್ನು ರಿಕವರಿ ಮಾಡಿಕೊಡ್ತೀವಿ ಓಡಾಡೋ ರೀತಿ. ಸೊ ಅವನ ಲೈಫ್ನ ಅವನು ಒಂದು 30-40 ವರ್ಷ ತನಕ ಇದರಲ್ಲೇ ಕಂಟಿನ್ಯೂ ಮಾಡಲಿ ಅಂತ ಹೇಳ್ತಾರೆ. ಸೊ ಹೇಳಿದ ಮೇಲೆ ನಾವು ಓಕೆ ಅಂತ ಒಪ್ಕೊಂತೀವಿ. ಅಲ್ಲಿ ಆಪ್ರೇಷನ್ ಎಲ್ಲ ಮಾಡಿಸ್ತೀವಿ. ಸೊ ಅಲ್ಲಿ ಅವರ ಡಾಕ್ಟರ್ ಏನಿರ್ತಾರೋ ಅವ್ರ ಅಸಿಸ್ಟೆಂಟ್ಗಳು ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡಿದ ಮೇಲೆ ಆ ಆಪ್ರೇಷನ್ನಲ್ಲಿ ಪ್ಲೇಟ್ನ ಹಾಕ್ಬೇಕಾದ್ರೆ ಅಡ್ಜಸ್ಟ್ಮೆಂಟು 1 mm ಮಿಸ್ ಆದರೂ ಕೂಡ ಆಪ್ರೇಷನ್ ಫೇಲ್ಯೂರ್. ಸೊ ಅವರು ಆಪ್ರೇಷನ್ ಎಲ್ಲ ಆಗುತ್ತೆ. ಆಪ್ರೇಷನ್ ಆಗಿ 1 ವಾರ ಬಿಟ್ಟು ಕಾಲೊಂದು ಸ್ವಲ್ಪ ಫೋಲ್ಡ್ ಮಾಡು ಅಂತ ಹೇಳ್ತಾರೆ. ಕಾಲೊಂದು ಸ್ವಲ್ಪ ಫೋಲ್ಡ್ ಮಾಡಿ ಅಂತ ಹೇಳ್ತಾರೆ. ಸೊ ನನ್ನ ಕೈಲಿ ಸ್ವಲ್ಪ ಕೂಡ ಫೋಲ್ಡ್ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ಹೇಳ್ತಾರೆ ಅವರು ನೆಕ್ಸ್ಟ್ ಇನ್ನೊಂದು ಆಪ್ರೇಷನ್ ಇದೆ, ಒಂದು ಸ್ಕ್ರೂ ಜಾಸ್ತಿ ಆಗಿದೆ, ಒಂದು ಸ್ಕ್ರೂ ತೆಗಿಬೇಕು ಅಂತ ಹೇಳ್ತಾರೆ. ಸೊ ನಾನು ಅವಾಗ ಅವ್ರಿಗೆ ಕ್ವಶನ್ ಮಾಡ್ತೀನಿ, ಏನಪ್ಪ ಅಂದರೆ, ಸರ್ ಆಪ್ರೇಷನ್ ಎಲ್ಲ ಮಾಡಿದ್ದೀರಾ, ಆ ಸ್ಕ್ರೂ ಹಾಕಿರೋದು ನೀವು, ಒಂದು ಸ್ಕ್ರೂ ಜಾಸ್ತಿ ಹಾಕಿರೋದು. ಸೊ ನಮ್ಮ ಮೇಲೆ ಯಾಕೆ ಅಮೌಂಟ್ ಕಟ್ಟಿ ಆಪ್ರೇಷನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಮಾಡಿರೋ ತಪ್ಪಿಗೆ ನಾವು ಯಾಕೆ ಸರ್ ಅಮೌಂಟ್ ಕಟ್ಟಬೇಕು ಅಂತ ನಾನು ಕೇಳ್ತೀನಿ. ಅವಾಗ ಅವರಿದ್ದಾರೆ ಡಾಕ್ಟರ್ ಏನು ಹೇಳ್ತಾರೆ, ನೀನು ಅಮೌಂಟ್ ಕಟ್ಟಿದರೆ ನಿನ್ನ ಕಾಲನ್ನ ಆಪ್ರೇಷನ್ ಮಾಡ್ತೀವಿ, ಅದೊಂದು ಸ್ಕ್ರೂ ತೆಗೆದ್ರೆ ನಿನ್ನ ಕಾಲು ಫೋಲ್ಡ್ ಆಗುತ್ತೆ, ಮುಂಚೆ ಥರ ಓಡಾಡ್ತೀವಿ, ಇಲ್ಲ ಅಂದರೆ ಸ್ಟ್ರೈಟ್ ಇಟ್ಕೊಂಡೇ ಇರಬೇಕಾಗುತ್ತೆ ಲೈಫ್ ಲಾಂಗ್ ಅಂತ ಹೇಳ್ತಾರೆ. ಸೊ ನಾವು ಕೂಡ ತಲೆ ಕೆಟ್ಟು ಸರಿ ಆಯಿತು ಅಂತ ಒಪ್ಕೊಂಡು ಅಮೌಂಟ್ ಕಟ್ಟಿ ಇನ್ನು ಮತ್ತೆ ಅದೊಂದು ಸ್ಕ್ರೂನ ರಿಮೂವ್ ಮಾಡಿದರು ಆಪ್ರೇಷನ್ ಮಾಡಿ 1 ವಾರದಲ್ಲೇ. ಸೊ ಸ್ವಲ್ಪ ಫೋಲ್ಡ್ ಆಯಿತು ಕೆಳಗಡೆ, ಒಂದು 30 ಡಿಗ್ರಿ ಅಷ್ಟು ಕಾಲಿಂಗ್ ಸ್ಟ್ರೈಟ್ ಇದ್ದಿದ್ದು ಇಷ್ಟು ಫೋಲ್ಡ್ ಆಯಿತು. ಒಂದೇ ಸಲ ಇಳೆ ಬಿದ್ದುಬಿಡ್ತು ಕಾಲು. ಇಳೆ ಬಿದ್ದ ತಕ್ಷಣ ನನಗೆ ಎತ್ತು ಅಂದರು, ಮತ್ತೆ ಆ ಕಾಲನ್ನ ಸ್ಟ್ರೈಟ್ ಮಾಡು ಅಂದರು. ನನ್ನ ಕೈಲಿ ಸ್ವಲ್ಪ ಕೂಡ ಸ್ಟ್ರೈಟ್ ಮಾಡೋಕ್ಕಾಗಲಿಲ್ಲ. ಸೊ ಮೊದಲೇ ಆಕ್ಸಿಡೆಂಟ್ ಆಗಿ ಆ ಕಾಲೆಲ್ಲ ನೋವಿಗೆ ದಪ್ಪ ಆಗಿಬಿಟ್ಟಿತ್ತು, ಊದ್ಕೊಂಡ್ಬಿಟ್ಟಿತ್ತು. ಆ ರೀತಿ ಆಗದಿಂದ ಆಗಲ್ಲ ಸರ್ ನನ್ನ ಕೈಲಿ ಅಂತ ಅಂದೆ. ಸೊ ಸ್ವಲ್ಪ ದಿನ ರೆಸ್ಟ್ ಮಾಡು, ಸರಿ ಆಗುತ್ತೆ ಅಂತ ಹೇಳಿದರು. ಸರಿ ಆಯಿತು ಅಂತ ಅಂದ್ವಿ. ಅಲ್ಲಿಂದ 1 ತಿಂಗಳು ಬಿಟ್ಟು ಬಾ ಅಂತ ಹೇಳಿದರು. ಸೊ ಅಲ್ಲಿಗೆ 1 ತಿಂಗಳು ಬಿಟ್ಟು ಹೋದ್ವಿ. ಹಿಂಗೆ ಇನ್ನೊಂದು 3 ತಿಂಗಳು ಬಿಟ್ಟು ಬಾ ಅಂತ ಹೇಳಿದರು. 3 ತಿಂಗಳು ಬಿಟ್ಟು ಹೋದ್ವಿ. ಸೊ ಅದು ಕಾಲು ಎಷ್ಟು ಇಳೆ ಬಿದ್ದಿತ್ತು ಅಷ್ಟೇ ಇಳೆ ಬಿದ್ದಿತ್ತು. ಅದು ಎತ್ತಕ್ಕೆ ನನ್ನ ಕೈಲಿ ಆಗಿದ್ದೇ ಇಲ್ಲ ಇದುವರೆಗೂ. ಸೊ ಹಂಗೆ 3 ತಿಂಗಳು ಬಿಟ್ಟು ಹೋದ್ವಿ. ಮತ್ತು ಇನ್ನೊಂದು ನೋವು ಸ್ಟಾರ್ಟ್ ಆಯಿತು. ಅದೇ ಕಾಲಲ್ಲಿ 2 ಸೈಡ್ ಪ್ಲೇಟ್ ಹಾಕಿದ್ರು. ಲೆಫ್ಟ್ ಸೈಡ್ ಕಾಲು ಆಕ್ಸಿಡೆಂಟ್ ಆಗಿತ್ತಲ್ಲ, ಲೆಫ್ಟ್ ಸೈಡ್ ಕಾಲು ಮೊಣಕಾಲು ಹತ್ರ 2 ಪ್ಲೇಟ್ ಹಾಕಿದ್ರು. ಆ ಪ್ಲೇಟ್ನ ಒಂದು ರಿಮೂವ್ ಮಾಡಿದರೆ ಸರಿ ಆಗುತ್ತೆ ಅಂತ ಹೇಳಿದರು. ನಾನು ಗ್ಯಾರಂಟಿಯಾಗಿ ಕೇಳಿದೆ, ಗ್ಯಾರಂಟಿಯಾಗಿ ಇದು ರಿಮೂವ್ ಮಾಡಿದರೆ ಪ್ಲೇಟ್ನ ಸರಿ ಆಗುತ್ತಾ ಸರ್ ಅಂತ ಕೇಳಿದೆ. ಅವರಿದ್ದರು, ನಾವು ಇಲ್ಲಿಂದ ಅಷ್ಟು ದೂರ ಹೋಗಿದ್ದೀವಿ, ಚನ್ನಗಿರಿಯಿಂದ ಹಿಡಿದು ಮಣಿಪಾಲ್ ತನಕ ಹೋಗಿದ್ದೀವಿ. ಡಾಕ್ಟ್ರಾದರೂ ಸ್ವಲ್ಪ ಭೇಟಿ ಆಗಿ, ಇಲ್ಲ ಹೌದು ಆಗುತ್ತೆ, ನಮ್ಮ ಪ್ರಯತ್ನ ಮಾಡ್ತೀವಿ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಬೇಕಿತ್ತು. ಅವ್ರು ಅದನ್ನೆಲ್ಲ ಬಿಟ್ಟು ಫಸ್ಟ್ ಟೈಮೇ ಆಪ್ರೇಷನ್ ಮಾಡಿ ಒಂದು ಸ್ಕ್ರೂ ತೆಗಿಬೇಕು ಅಂತ ಮತ್ತೆ ಅವ್ರು ಹೇಳಿದ ಮೇಲೆ ನನಗೆ ಅಲ್ಲಿಂದನೂ ಕೂಡ ಇವರೇನೋ ನನಗೊಂಥರ ಇಂಟೆನ್ಷನ್ ಸ್ಟಾರ್ಟ್ ಆಯಿತು. ಸರಿ ಆಯಿತು, ಇದೊಂದು ಪ್ಲೇಟ್ ತೆಗ್ಸೇ ಬಿಡೋಣ. ಅಲ್ಲೇ 1 ವರ್ಷ 7 ತಿಂಗಳು ಆಗಿತ್ತು ಈ ಪ್ಲೇಟ್ ತೆಗ್ಸೋಣ ಅಂತ. ನಾನು ಕೂಡ ಡಿಸಿಷನ್ ಮಾಡ್ಕೊಂಡು ಪ್ಲೇಟ್ ತೆಗಿಯೋಕ್ಕೆ ಅಡ್ಮಿಟ್ ಆದ್ವಿ. ಅಡ್ಮಿಟ್ ಆದಮೇಲೆ ಅದೊಂದು ಪ್ಲೇಟ್ನ ತೆಗೆದ್ರು. ಆ ಪ್ಲೇಟ್ ಈ ರೀತಿ ಇದೆ. ಆ ಪ್ಲೇಟ್ನ ತೆಗೆದ್ಮೇಲೆ ಮತ್ತೆ ಒಂದು 3-4 ದಿನ ಅಡ್ಮಿಟ್ ಮಾಡ್ಕೊಂಡ್ರು. ಅಡ್ಮಿಟ್ ಮಾಡ್ಕೊಂಡಾದ್ಮೇಲೆ ಸೊ ಮತ್ತೆ ಎಕ್ಸಸೈಸ್ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದರು. ಫಿಸಿಯೋಥೆರಪಿಯಲ್ಲಿ ಕಾಲು ಫೋಲ್ಡ್ ಮಾಡು ಅಂತ ಹೇಳಿದರು. ಕಾಲು ಫೋಲ್ಡ್ ಮಾಡಿದೆ. ಫೋಲ್ಡ್ ಮಾಡಿದ ತಕ್ಷಣ ಅದು ಕಾಲು ಏನಾಯಿತು ಅಂದರೆ, ಒಂದು ಸೈಡ್ ಪ್ಲೇಟ್ನ ತೆಗೆದಿದ್ರಲ್ಲ, ಅದು ಏಕ್ದಮ್ ಲೆಫ್ಟ್ ಸೈಡ್ ಕಾಲಲ್ಲ, ಲೆಫ್ಟ್ ಸೈಡ್ ಪೂರ್ತಿ ಒಳ್ತು. ಒಂದು ಸೈಡ್ ಅಷ್ಟೇ ಪ್ಲೇಟ್ ತೆಗೆದಿದ್ದು. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ 2 ಸೈಡ್ ಪ್ಲೇಟ್ ಹಾಕಿದ್ರು. ಅದೆಲ್ಲ ಕೂಡಿದ್ದಾದ್ಮೇಲೆ 2 ಪ್ಲೇಟು ತೆಗಿಬೇಕು ಅಂತ ರೂಲ್ಸ್ ಇರೋದು.
ಆ ರೂಲ್ಸ್ ಪ್ರಕಾರ ಅವರು ಮಾಡಿಲ್ಲ. ಬಟ್ ಒಂದು ಪ್ಲೇಟ್ನ ತೆಗೆದ್ರು. ಒಂದು ಪ್ಲೇಟ್ ತೆಗೆದಿದ್ಮೇಲೆ ಒಂದು ಪ್ಲೇಟ್ ಇತ್ತು ಸಪೋರ್ಟಿಗೆ, ಅದೇನಾಯಿತು ಅಂದರೆ ಒಂದು ಕಡೆಗೆ ಕಾಲು ಫೋಲ್ಡ್ ಆಯಿತು. ಫೋಲ್ಡ್ ಆಗಿದ್ಮೇಲೆ ನನಗೆ ಅದು ಬ್ಯಾಲೆನ್ಸೇ ಸಿಗಲಿಲ್ಲ ಸ್ವಲ್ಪ ಕೂಡ. ನಡಿಯೋಕೆ ಹೇಳಿದರು, ನಡಿಯಪ್ಪ ಅಂತ. ಸೊ ನಾನು ನಡೆಯೋಣ ಅಂತ ಸ್ಟಾರ್ಟ್ ಮಾಡಿದೆ. ಹೆಜ್ಜೆ ಇಟ್ಟು ಹೆಜ್ಜೆ ಕಿತ್ತಿಡಕ್ಕೆ ಹೋದರೆ ಸ್ವಲ್ಪ ಕೂಡ ಆಗಲಿಲ್ಲ. ಅಲ್ಲೇ ಮುರ್ಕೊಂಡು ಬಿದ್ದಂಗೆ ಆಗ್ಬಿಡ್ತು. ಮತ್ತೆ ಹೇಳಿದರು, ನೀನು ಇನ್ನೊಂದು 3 ತಿಂಗಳು ರೆಸ್ಟ್ ಮಾಡು, 3 ತಿಂಗಳು ರೆಸ್ಟ್ ಮಾಡಿದ ಮೇಲೆ ಅದು ಸರಿ ಆಗುತ್ತೆ ಅಂತ ಹೇಳಿದರು. ಸೊ ನಾನು ಕೂಡ ಓಕೆ ಸರ್ ಅಂತ ಹೇಳಿ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕಾರ್ಕಳದಲ್ಲಿ ನಮ್ಮ ಚಿಕ್ಕಪ್ಪ ಇತ್ತು, ಅವ್ರ ಮನೆಗೆ ಹೋದ್ವಿ. ಅಲ್ಲೋಗಿ ಅಲ್ಲೊಂದು ವಾರ ಇದ್ವಿ. ಅಲ್ಲೂ ಕೂಡ ಅದೇ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಮತ್ತು ಅವ್ರು ತೆಗ್ದಿದ್ದು ಆ ಪ್ಲೇಟಿಂದನೋ ಏನೋ ಗೊತ್ತಿಲ್ಲ ರೀಸನ್ನು. ಬಟ್ ಆ ಒಂದು ನರ ನನಗೆ ಕಾಲಲ್ಲಿ ಮೊಣಕಾಲಿಂದ ಹಿಡಿದು ಪಾದದವರೆಗೂ ಒಂದು ನರ ಪೂರ್ತಿ ಮರಗಡ್ತಂಗೆ ಆಗ್ತಾಯಿತ್ತು. ಕಾಲು ಇಟ್ಕೊಂಡೆ ಸ್ಟ್ರೈಟ ಅಂದರೆ. ಹಂಗಾಗ್ತಿದ್ದಾಗ ನಮ್ಮ ಚಿಕ್ಕಪ್ಪ ನೋಡ್ತೇವೆ, ಸರಿ ಇದು ಹಿಂಗಾದ್ರೆ ಹಿಂಗೆ ಏನಾದ್ರು ಸಮಸ್ಯೆ ಆಗ್ಬಿಡ್ತತೆ ಅಂತ ಅಲ್ಲೇ ಪಕ್ಕದಲ್ಲಿ ಒಂದು ಕಾರ್ಕಳದಲ್ಲಿ ಹಾಸ್ಪಿಟ್ಲ್ ಇತ್ತು. ಆ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ಒಂದು ಎಕ್ಸ್ರೇ ಮಾಡಿಸ್ತು. ಎಕ್ಸ್ರೇ ಮಾಡಿಸಿ ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರು ಡಾಕ್ಟ್ರ್ ಇದ್ದರು, ಅವ್ರು ಬೆಂಗಳೂರಲ್ಲಿದ್ದಾರೆ. ಅವರಿಗೆ ಆ ಎಕ್ಸ್ರೇ ಕಳಿಸಿದ್ಮೇಲೆ ಅವ್ರು ಹೇಳಿದರು, ಇದು ಆಪ್ರೇಷನ್ನೇ ಸಕ್ಸಸ್ ಆಗಿಲ್ಲ, ಪೂರ್ತಿ ಫಸ್ಟ್ ಆಪ್ರೇಷನ್ ಮಾಡಬೇಕಾದ್ರೆ ಒಂದೊಮ್ಮೆ ಮಿಸ್ ಆದರೂ ಕೂಡ ಅದು ಆಪ್ರೇಷನ್ ಫೇಲ್ಯೂರ್ ಆಗಿಬಿಟ್ಟಿತ್ತೆ, ಇವನ್ ಲೈಫ್ ಲಾಂಗ್ ಹಿಂಗೆ ಇರಬೇಕಾಗುತ್ತೆ, ಇಲ್ಲ ಅಂದರೆ ಪಕ್ಕ 99% ಆಪ್ರೇಷನ್ ಮಾಡೋ ಅಂಥ ಡಾಕ್ಟ್ರ್ ಆದರೆ ಅಷ್ಟೇ ಸಾಧ್ಯ, ಮತ್ತೆ ಇವನು ಮೊದಲು ಥರ ಓಡಾಡೋಕ್ಕೆ ಸಾಧ್ಯ ಅಂತ ಒಂದು ಹೇಳ್ತಾರೆ. ಸೊ ನಾನು ಏನು ಮಾಡೋದಪ್ಪ ಅಂತ ನಂಗೆ ಕೂಡ ತಲೆ ಕೆಟ್ಟು ಹೋಗಿ ಸುಮ್ಮನೆ ಯೋಚನೆ ಮಾಡ್ತಾ ಕುತ್ಕೊಂಡೆ. ಆಮೇಲೆ ಅವ್ರು ಹೇಳಿದರು, ಸೊ ಡೈರೆಕ್ಟಾಗಿ ನೀನು ಬೆಂಗಳೂರಿಗೆ ಬಾ, ಬೆಂಗಳೂರಲ್ಲೇ ನಾನು ಆಪ್ರೇಷನ್ ಮಾಡಿಸ್ತೀನಿ, ನನಗೆ ಗೊತ್ತಿರೋ ಡಾಕ್ಟ್ರ್ ಹತ್ರ ಅಂತ ಹೇಳಿದರು. ಸೊ ನಾವು ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕು ಬೆಂಗಳೂರಿಗೆ, ಸೊ ಆಗಲ್ಲ, ಅಲ್ಲಿ ಟ್ರಾಫಿಕ್ಕು, ಅಲ್ಲೆಲ್ಲ ಓಡಾಡಬೇಕು ಅಂತ ನಾವು ಕೂಡ ಯೋಚನೆ ಮಾಡಿದ್ವಿ. ಆಮೇಲೆ ಅವ್ರಿಗೆ ಪರಿಚಯ ಇರೋ ಡಾಕ್ಟ್ರನ್ನ ಶಿವಮೊಗ್ಗದಲ್ಲಿ ಸಜೆಷನ್ ಕೊಟ್ಟರು. ಶಿವಮೊಗ್ಗ ಮತ್ತು ದಾವಣಗೆರೆ ಅವೆರಡು ಆಸ್ಪತ್ರೆಗೆ ಹೋಗಿ ವಿಸಿಟ್ ಮಾಡು ಅಂತ ಸಜೆಷನ್ ಕೊಟ್ಟರು. ನಾವು ಫಸ್ಟು ಆರಾಧನಾ ಹಾಸ್ಪಿಟ್ಲು ಶಿವಮೊಗ್ಗದಲ್ಲಿ ಹೋದ್ವಿ. ಶಿವಮೊಗ್ಗದಲ್ಲಿ ಹೋದಾಗ ಅವ್ರ ಫ್ರೆಂಡು, ನಮ್ಮ ರಿಲೇಟಿವ್ ಫ್ರೆಂಡು, ಸೊ ಅವರು ಒಳ್ಳೆ ಸಜೆಷನ್ ಕೊಟ್ಟರು. ಸೊ ಈ ರೀತಿ ಆಗಿದೆ, ಪ್ಲೇಟು ಕರೆಕ್ಟ್ ಅಡ್ಜಸ್ಟ್ಮೆಂಟಿಗೆ ಹಾಕಿಲ್ಲ ಅಂತ ಎಲ್ಲ ಹೇಳಿದರು. ಮತ್ತು ಆಪ್ರೇಷನ್ನು ಹೊಸ್ದಾಗಿ ಮಾಡಬೇಕು ಅಂತ ಎಲ್ಲ ಹೇಳಿದರು. ಮತ್ತು ಒಳ್ಳೆಯ ಥರ ನಾನು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟರು. ಸೊ ಅಷ್ಟೊಂದೆಲ್ಲ ಭರವಸೆ ಕೊಟ್ಟಾಗ ಮತ್ತೆ ಬೇರೆ ಯಾರು ಡಾಕ್ಟ್ರನ್ನ ಹುಡ್ಕೊಂಡು ಹೋಗೋಕ್ಕಾಗುತ್ತೆ. ಸೊ ಆಯಿತು ಅಂತ ಅಲ್ಲೇ ಅಡ್ಮಿಂಟ್ ಆಗಿ ಅಲ್ಲಿ ಆಪ್ರೇಷನ್ ಮಾಡಿಸಿದ್ವಿ. ಆಪ್ರೇಷನ್ ಆಯಿತು. ಆದಮೇಲೆ ಇಲ್ಲಿಗೆ 4 ತಿಂಗಳಾಯಿತು, ಮಿನಿಮಮ್ 4 ತಿಂಗಳಾಯಿತು. 4 ತಿಂಗಳಾದಮೇಲೆ ಸ್ವಲ್ಪ ಓಡಾಡೋಕೆ ಹೇಳಿದರು. ಒಟ್ಟು ಕಾಲು ಮಾತ್ರ ಫೋಲ್ಡಿಂಗು 90 ಡಿಗ್ರಿ ಮೇಲೆ ನನ್ನ ಕಾಲು ಫೋಲ್ಡ್ ಆಗಲ್ಲ ಯಾವುದೇ ಕಾರಣಕ್ಕೂ. ಯಾಕೆ ಅಂದರೆ ಮೊಣಕಾಲು ಚಿಪ್ಪು ಕೂಡ ಇಲ್ಲ. ಮೊಣಕಾಲು ಚಿಪ್ಪನ್ನ ತೆಗಿತಾರೆ, ರೀಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ 13 ಏಜ್ ದಾಟಿರಬೇಕು ಅಂತ ಹೇಳಿದರು. ಸೊ ಓಕೆ, ಅಲ್ಲಿವರೆಗೂ ಏನಾದರೂ ಜೀವನ ಹೆಂಗೆ ಸಾಗಿಸೋಣ ಅಂತ ನಾನು ಕೂಡ ಡಿಸೈಡ್ ಆದಾದಮೇಲೆ ಆಪ್ರೇಷನ್ ಆಗಿ ಒಂದು ತಕ್ಕ ಮಟ್ಟಿಗೆ ಓಡಾಡೋಕ್ಕೆ ಹೇಳಿದರು. ಈ ರೀತಿ ಇದೆ ನಂದು. ಬಟ್ ಅದರಲ್ಲಿ ನಾನು ಕೆಲವೊಂದು ಸಲ ಫೋಲ್ಡ್ ಮಾಡ್ಕೊಬೇಕಾದ್ರೆ ಅದಾಗಿರೋ ಪೈನು ಆಗಲಿ ನೋವಾಗಲಿ ಯಾವ ಥರ ಅಂದರೆ ಅದು ಸೊ ಆದರಿಗಷ್ಟೇ ಗೊತ್ತಿರುತ್ತೆ. ಬಟ್ ಕೆಲವೊಬ್ಬರು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ ಯಾವ ರೀತಿ ಏನು ಅಂತ. ಸೊ ನೋಡಿ ಹೇಗೆ ಅಂತ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ನಾನು ಕೂಡ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಚೆನ್ನಾಗಿಲ್ಲ ಅಂದರೂ ಕೂಡ ಒಂದು ಕಮೆಂಟ್ ಮಾಡಿ, ಈ ವಿಡಿಯೋದಲ್ಲಿ ಏನು ತಪ್ಪಾಗಿದೆ ಅಂತ ಆ ತಪ್ಪನ್ನ ನಾನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಾನು ನಿಮ್ಮ ತಿಪ್ಪು ಕನ್ನಡಿಗ. ಜೈ ಶ್ರೀರಾಮ್, ಜೈ ಕರ್ನಾಟಕ ಮಾತೆ.